ಹಾಯ್ ಎಲ್ಲರೂ ನಮಸ್ಕಾರ. ಕನ್ನಡ ಆಸ್ಟ್ರೋ ಎಡಿಟ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ದುರ್ಘಟನೆ ಸಮಯ ಯಾವ ಥರ ಸಂಭವಿಸ್ತದೆ, ನಿಮಗೆ ಕೆಲವು ಲೈಫಲ್ಲಿ ಕೆಲವು ಅಹಿತಕರ ಘಟನೆಗಳು ಮತ್ತು ತುಂಬ ಒಂದು ಬ್ಯಾಡ್ ಟೈಮ್ಸು, ದುರ್ಘಟನೆ, ರೋಗ, ಈ ಥರ ಒಂದು ಕೆಲವು ಕೆಟ್ಟ ಟೈಮ್ಗಳು ಜಾತಕದ ಪ್ರಕಾರ ಯಾವ ಸಮಯದಲ್ಲಿ ನಿಮ್ಮ ಒಂದು ಜಾತಕದ ಪ್ರಕಾರ ನಡೀತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗಿದು ಚೆನ್ನಾಗಿ ಗೊತ್ತಿದ್ದರೆ ನಿಮಗೆ ಯಾವ ಟೈಮಲ್ಲಿ ತುಂಬ ಒಂದು ಬ್ಯಾಡ್ ಟೈಮ್ ಇರ್ತದೆ ಅಂತ ನಿಮಗೆ ಈಸಿಯಾಗಿ ತಿಳ್ಕೊಬೋದು. ಅದು ಯಾವ ಥರ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಮಾರಕೇಶ ಅಂದರೆ ರೋಗ ಮತ್ತು ದೀರ್ಘಕಾಲದ ರೋಗ, ಈ ಥರ ಮತ್ತು ತೊಂದರೆ, ಸಮಸ್ಯೆ, ಈ ಥರ ದುರ್ಘಟನೆ, ಇದಕ್ಕೆ ಮಾರಕೇಶ ಗ್ರಹಗಳ ಒಂದು ಸಮಯ ಕಾರಣ ಆಗುತ್ತೆ. ಇಲ್ಲಿ ಮಾರಕ ಅಂತ ಹೇಳಿದ್ರೆ 2 ಮತ್ತು 7ನೇ ಮನೆ ಮಾರಕಗಳು. ಉದಾಹರಣೆಗೆ ಒಂದು ಮೇಷ ಲಗ್ನ ತಿಳ್ಕೊಳ್ಳಿ, ಇಲ್ಲಿಂದ 2ನೇ ಮನೆ ಅಧಿಪತಿ, ಆಮೇಲೆ 7ನೇ ಮನೆ ಅಧಿಪತಿಗಳು ಮಾರಕ ಆಗಿರ್ತಾರೆ. ಉದಾಹರಣೆಗೆ ಮೇಷ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಶುಕ್ರ, 7ನೇ ಮನೆ ಅಧಿಪತಿ ಕೂಡ ಶುಕ್ರ ಸೇಮ್. ಇಲ್ಲಿ ಶುಕ್ರ ಇವರಿಗೆ ಮಾರಕ ಆಗಿರ್ತಾನೆ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ, ಇಲ್ಲಿ 2ನೇ ಮನೆ ಅಧಿಪತಿ ಯಾರಾಗ್ತಾರೆ, ಬುಧ, ರವಿ ಆಗ್ತಾರೆ. 7ನೇ ಮನೆ 1 2 3 4 5 6 7, ಕಟಕ ಲಗ್ನಕ್ಕೆ 7ನೇ ಮನೆ ಶನಿ. ಇಲ್ಲಿ ಕಟಕ ಲಗ್ನದ ಪ್ರಕಾರ ಇವರಿಗೆ ರವಿ ಮತ್ತು ಶನಿ ಗ್ರಹಗಳು ಮಾರಕ ಆಗಿರ್ತಾರೆ. ಈ 2 ಮಾರಕ ಗ್ರಹಗಳನ್ನ ನೀವು ಟಿಕ್ ಮಾಡಿಕೊಳ್ಳಿ. ನಿಮ್ಮದು ಲಗ್ನದ ಪ್ರಕಾರ 2 ಮತ್ತು 7ನೇ ಮನೆ ಅಧಿಪತಿ ಯಾರಂತ ಟಿಕ್ ಮಾಡ್ಕೊಂಡಾಗ ನಿಮಗೆ ಮಾರಕ ಗ್ರಹಗಳು ಯಾರಂತ ಗೊತ್ತಾಗುತ್ತೆ. ಆವಾಗ ಈ 2 ಮತ್ತು 7ನೇ ಮನೆ ಅಧಿಪತಿಯ ಗ್ರಹಗಳು ನಿಮಗೆ ಮಾರಕ ಆಗಿರ್ತಾರೆ. ಉದಾಹರಣೆಗೆ ಇದು ಕಟಕ ಲಗ್ನ ಆದ ಕಾರಣ 2ನೇ ಮನೆ ಅಧಿಪತಿ ರವಿ, 7ನೇ ಮನೆ ಅಧಿಪತಿ ಶನಿ. ಈ ರವಿ ಮತ್ತು ಶನಿ ದಶೆ ಮತ್ತು ಅಂತರ್ದಶೆಯಲ್ಲಿ ಇವರಿಗೆ ತುಂಬ ಒಂದು ಲೈಫಲ್ಲಿ ಸ್ಟ್ರಗಲ್ ಆಗುವಂಥ ಚಾನ್ಸ್ ಇರ್ತದೆ. ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಈ ಲಗ್ನದಿಂದ 2ನೇ ಮನೆ ಅಧಿಪತಿ ಮತ್ತು 7ನೇ ಮನೆ ಅಧಿಪತಿ, ಇಲ್ಲಿ 2ನೇ ಮನೆ ಅಧಿಪತಿ ಯಾರಾಗ್ತಾರೆ, ರವಿ ಆಗ್ತಾರೆ. ಈ ರವಿ ಅಂತರ್ದಶೆ ಮತ್ತು ದಶೆಯಲ್ಲಿ ಇವರಿಗೆ ತುಂಬ ಸ್ಟ್ರಗಲ್ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು 7ನೇ ಮನೆ ಅಧಿಪತಿ ಯಾರಾಗ್ತಾರೆ, ಶನಿ ಆಗ್ತಾರೆ. ಈ ಶನಿಯ ದಶೆ ಮತ್ತು ಭುಕ್ತಿಯಲ್ಲಿ ಇವರಿಗೆ ತುಂಬ ಲೈಫಲ್ಲಿ ತುಂಬ ಸ್ಟ್ರಗಲ್, ಸಮಸ್ಯೆ, ದುರ್ಘಟನೆ ಆಗಲಿಕ್ಕೆ ತುಂಬ ಚಾನ್ಸ್ ಇರ್ತದೆ. ಆ ಕಾರಣ ನೀವು ಈ ಗ್ರಹಗಳ ದಶೆ ನಡೀತಿರುವಾಗ ತುಂಬ ಒಂದು ಎಚ್ಚರಿಕೆಯಿಂದ ವಹಿಸಬೇಕು. ಯಾಕಂದರೆ 2 ಮತ್ತು 7ನೇ ಮನೆ ಅಧಿಪತಿ ಗ್ರಹಗಳು ಮಾರಕ ಗ್ರಹಗಳು, ಯಾವುದೇ ಲಗ್ನಕ್ಕಾಗಲಿ. ಉದಾಹರಣೆಗೆ ಮಿಥುನ ಲಗ್ನ ಆದರೆ 2ನೇ ಮನೆ ಅಧಿಪತಿ ಯಾರಾಗ್ತಾರೆ, ಚಂದ್ರ ಆಗ್ತಾರೆ. 7ನೇ ಮನೆ ಅಧಿಪತಿ ಯಾರಾಗ್ತಾರೆ, ಗುರು ಆಗ್ತಾರೆ. ಆವಾಗ ಗುರು ಮತ್ತು ಚಂದ್ರನ ದಶೆ ಮತ್ತು ಅಂತರ್ದಶೆಯಲ್ಲಿ ನಿಮಗೆ ಲೈಫಲ್ಲಿ ತುಂಬ ಸ್ಟ್ರಗಲ್, ದುರ್ಘಟನೆ ಆಗಲಿಕ್ಕೆ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು. 2 ಮತ್ತು 7ನೇ ಮನೆಯಲ್ಲಿರುವಂಥ ಒಂದು 2 ಮತ್ತು 7ನೇ ಮನೆ ಅಧಿಪತಿಯ ಗ್ರಹಗಳ ದಶೆಯಲ್ಲಿ ಮತ್ತು ಇಲ್ಲಿ ಇರುವಂಥ ಗ್ರಹಗಳು, ಉದಾಹರಣೆಗೆ ಇದು ಲಗ್ನ ಆದರೆ ಇಲ್ಲಿ ಏನಾದರೂ ಒಂದು ರಾಹು ಇದನ್ನು ತಿಳ್ಕೊಳ್ಳಿ. ಇಲ್ಲಿ ಆಮೇಲೆ 7ನೇ ಮನೆಯಲ್ಲಿ ಶುಕ್ರ ಇದನ್ನು ತಿಳ್ಕೊಳ್ಳಿ. ಇಲ್ಲಿರುವಂಥದ್ದು ಗ್ರಹಗಳ ಈ ದಶೆಯಲ್ಲಿ ಕೂಡ ನಿಮಗೆ ಸಮಸ್ಯೆ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಯಾಕಂದರೆ ಇದು ಮಾರಕ ಭಾವ. ಇದು ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಯಾವುದೇ ಒಂದು ಗ್ರಹಗಳು 3 6 7 8 11 12 ಮನೆ ಅಧಿಪತಿಯಾಗಿ ಯಾವುದೇ ಒಂದು ಗ್ರಹ 3 6 7 8 11 12ನೇ ಮನೆ ಅಧಿಪತಿಯ ಗ್ರಹಗಳಾಗಿ 2 ಮನೆ ಅಧಿಪತಿ ಇರಬೇಕು ಈ ಮನೆಗಳು. ಉದಾಹರಣೆಗೆ 3ನೇ ಮನೆ 6ನೇ ಮನೆ 7ನೇ ಮನೆ 8ನೇ ಮನೆ 11ನೇ ಮನೆ 12ನೇ ಮನೆ. ಇಷ್ಟು ಗ್ರಹಗಳು 2 ಮನೆ ಅಧಿಪತಿಯಾಗಿರಬೇಕು. 2 ಮನೆ ಅಧಿಪತಿ ಆಗಿದ್ದರೆ ಅವರಿಗೆ ಆ ಟೈಮಲ್ಲಿ ತುಂಬ ಒಂದು ಪ್ರಬಲ ಮಾರಕ ಅಂತ ಹೇಳ್ಬೋದು. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ, ಇಲ್ಲಿ 2ನೇ ಮನೆ ಅಧಿಪತಿ ಯಾರಾಗ್ತಾರೆ, ಮಂಗಳ. 7ನೇ ಮನೆ ಅಧಿಪತಿ ಯಾರಾಗ್ತಾರೆ, ಮಂಗಳ ಆಗ್ತಾರೆ. ಆವಾಗ 2 ಕೂಡ ಸೇಮ್ ಬಂತು. 2ನೇ ಮನೆ ಅಧಿಪತಿ ಕೂಡ ಮಂಗಳ, 7ನೇ ಮನೆ ಅಧಿಪತಿ ಕೂಡ ಮಂಗಳ. 3 6 7 8 9 11 12 ಈ ಥರ ಸೇಮ್ ಇದ್ದಾಗ ಕೊಡೋದು ಹೆಚ್ಚು ಜಾಸ್ತಿ ಆಗುವಂಥ ಚಾನ್ಸ್ ಇರ್ತದೆ.
ಉದಾಹರಣೆಗೆ 3ನೇ ಮನೆ ಅಧಿಪತಿ ಯಾರಾಗ್ತಾರೆ ಅಂತ ತಿಳ್ಕೊಳ್ಳೋಣ. 3, 6, 7, 8, 11, 12 ಈ ಮನೆಯ ಅಧಿಪತಿಗಳು, 2 ಮನೆ ಅಧಿಪತಿಗಳು ಒಂದೇ ಆದರೆ, 2 ಒಂದಕ್ಕಿಂತ ಹೆಚ್ಚು ರಾಶಿ ಅಧಿಪತಿಗಳು ಒಂದೇ ಆದರೂ ಕೂಡ ಆ ಒಂದು ದಶೆಯಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಒಂದು ದುರ್ಘಟನೆ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಇದು ಜಾತಕದಲ್ಲಿ ದುರ್ಘಟನೆ ಆಗುವಂಥ ಒಂದು ಸಮಯ. ನೀವು ಈ ಟೈಮ್ ನೀವು ತಗೊಳ್ಬೇಕಾದ್ರೆ ನೀವು ದಶೆ ಭುಕ್ತಿಗೆ ಹೋಗಬೇಕು. ಉದಾಹರಣೆಗೆ ಮಿಥುನ ಲಗ್ನದವರಿಗೆ ಚಂದ್ರ ದಶೆ ನಡೀತಿದೆ ಅಂತ ತಿಳ್ಕೊಳ್ಳೋಣ. ಚಂದ್ರ ದಶೆ ನಡೀತಿರ್ತದೆ, ಅದು ಮಹಾದಶೆ. ಆವಾಗ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಚಂದ್ರ ದಶೆ ಗುರು ಭುಕ್ತಿ ನಡೀತಿರ್ತದೆ. ಯಾಕಂದರೆ ಇಲ್ಲಿ 2ನೇ ಮನೆ ಅಧಿಪತಿ ಚಂದ್ರ, 7ನೇ ಮನೆ ಅಧಿಪತಿ ಗುರು. ಈ ಟೈಮಿಂಗಲ್ಲಿ ದುರ್ಘಟನೆ ಆಗಲಿಕ್ಕೆ ತುಂಬ ಚಾನ್ಸ್ ಇರ್ತದೆ ಅವರಿಗೆ. ಇದು ಜಾತಕದಲ್ಲಿ ದುರ್ಘಟನೆ ಆಗುವಂಥ ಒಂದು ಯೋಗ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಡೀಟೇಲಾಗಿ ಜಾತಕದ ಬಗ್ಗೆ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.